ॐ नमो भगवते रामकृष्णाय। 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 ॐ नमो भगवते रामकृष्णाय।
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಈಗ ನಮ್ಮ ಮುಂದಿನ ಸೆಷನ್ನು ಕತೆ. ನಮ್ಮ ನಿರೂಪ್ ಇವತ್ತೊಂದು ಕತೆ ಹೇಳೋದಿಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಯಾಕೆಂದ್ರೆ ಇವತ್ತು ನಿರೂಪ್ ಮತ್ತು ಗಮನ್ದೇನೆ ವಾಲಂಟರಿ ಕೆಲಸನೂ ಇತ್ತು. ಸೊ ಉತ್ತಮ ಕೂಡ ತಮ್ಮಂದ್ರಿಗಿಬ್ಬರಿಗೂ ಅಸಿಸ್ಟ್ ಮಾಡಿದ್ದಾನೆ. ಇವತ್ತು ಅವರಿಬ್ರು ತುಂಬ ಚೆನ್ನಾಗಿ ಶ್ರೈನ್ ಎಲ್ಲ ರೆಡಿ ಮಾಡಿ ಬೇಗ ಬಂದು, ನಾನು ಇವತ್ತಿನಕ ನಾನು ಏನು ಮಾಡಕ್ಕೆ ಎಲ್ಲ ಅವರವರನ್ನೇ ನೋಡಿ, 2ನೇ ಸತಿ ಬರೋಷ್ಟೊತ್ತಿಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿತ್ತು. ಎಲ್ಲ ಹೇಗೆ ರೆಡಿ ಮಾಡಬೇಕು, ಏನು ಇನ್ಸ್ಟ್ರಕ್ಷನ್ನೇ ಕೊಡೋಂಗಿಲ್ಲ, ಅವರೇ ಎಲ್ಲ ಮಾಡಿದ್ರು. ಗುಡ್. ಇವತ್ತು ಅವರಿಬ್ರು ತುಂಬಾ ಚೆನ್ನಾಗಿ ವಾಲಂಟಿಯರ್ ವರ್ಕ್ ಮಾಡಿದ್ದಾರೆ. ಜೊತೆಗೆ ಈಗ ನಿರೂಪ್ ಒಂದು ಕಥೆನೂ ಹೇಳ್ತಾರೆ. ನೋಡೋಣ ಯಾವ ನೀತಿ ಕತೆ ಹೇಳ್ತಾನೆ ಅನ್ನೋದನ್ನ ನೋಡೋಣ. ಎಲ್ಲರಿಗೂ ಜಯರಾಮಕೃಷ್ಣ. ನನ್ನ ಹೆಸರು ನಿರೂಪ್, PMS 514 ವೀರರದ. ನಾನು ಒಂದು ಚಿಕ್ಕ ಕಥೆಯನ್ನು ಹೇಳುತ್ತಿದ್ದೇನೆ. ಭಾರತದ ಪುರಾತನ ಇತಿಹಾಸದಲ್ಲಿ 2 ಮಹಾಕಾವ್ಯಗಳಿವೆ. ಅದು ಮಹಾಭಾರತ ಮತ್ತು ರಾಮಾಯಣ. ಮಹಾಭಾರತ ಮತ್ತು ರಾಮಾಯಣದಲ್ಲಿ ಲಕ್ಷಕ್ಕೂ ಹೆಚ್ಚು ಸಣ್ಣ ಸಣ್ಣ ಕಥೆಗಳಿವೆ. ನಾನು ಮಹಾಭಾರತದೊಂದು ಸಣ್ಣ ಕಥೆಯನ್ನು ಹೇಳುತ್ತಿದ್ದೇನೆ. ನಮಗೆಲ್ಲರಿಗೂ ಗೊತ್ತು ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ. ಕುರುಕ್ಷೇತ್ರ ಯುದ್ಧ ನಡೆಯಬೇಕಾದ್ರೆ 3-4 ದಿನ ಆದ ಮೇಲೆ ದುರ್ಯೋಧನ ತುಂಬಾ ಭಯ ಪಡ್ಕೊಂಡಿರ್ತಾನೆ. ಯಾಕಂದ್ರೆ ಕೌರವ ಪಕ್ಷ ಸೋಲುತ್ತಿದೆ ಮತ್ತೆ ಪಾಂಡವ ಪಕ್ಷ ಗೆಲ್ಲುತ್ತಿದೆ. ಕೌರವ ಪಕ್ಷದಲ್ಲಿ ಭೀಷ್ಮರು, ದ್ರೋಣರು, ಕೃಪಾಚಾರ್ಯರು ಅಂತಹ ಮಹಾವೀರರಿದ್ದರೂ ಸೋಲುತ್ತಿರುತ್ತಾರೆ. ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣ ಒಬ್ಬನೇ ಇರುತ್ತಾನೆ, ಆದರೂ ಗೆಲ್ಲುತ್ತಿರುತ್ತಾರೆ. ಒಂದು ದಿನ ದುರ್ಯೋಧನ ಭೀಷ್ಮರ ಹತ್ರ ಹೋಗಿ, ಭೀಷ್ಮರೇ, ನೀವು ಮೊದಲಿಂದಲೂ ಪಾಂಡವರನ್ನೇ ಪ್ರೀತಿ ಮಾಡುತ್ತಿದ್ದೀರಾ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಚೆನ್ನಾಗೆ ನೀವು ಯುದ್ಧ ಮಾಡ್ತೀರ ಅಂತ ಹೇಳ್ತಾನೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ನಾನೆಷ್ಟೇ ಪಕ್ಷಪಾತ ಮಾಡದಿದ್ದರೂ ದುರ್ಯೋಧನ ನನ್ನ ಮೇಲೆ ಆಪಾದನೆ ಮಾಡಬಿಟ್ನಲ್ಲ ಅಂತ ಸಿಟ್ಟಿನ ಭೀಷ್ಮರು ಅವರ 5 ಚಿನ್ನದ ಬಾಣ ತಗೊಂಡು ಬಿಟ್ಟು ಒಂದೊಂದಕ್ಕೆ ಮಂತ್ರ ಹೇಳ್ತಾರೆ, ನಾಳೆ ಕುರುಕ್ಷೇತ್ರ ಯುದ್ಧದಲ್ಲಿ 5 ಚಿನ್ನದ ಬಾಣ ಯಂತ್ರ ಪಂಚ ಪಾಂಡವರನ್ನ ಕೊಂದು ಬಿಡ್ತೀನಿ ಅಂತ. ಅವಾಗ ದುರ್ಯೋಧನ ಭೀಷ್ಮರ ಮೇಲೆ ನಂಬಿಕೆನೇ ಬರಲ್ಲ. ದುರ್ಯೋಧನ ಹೇಳ್ತಾನೆ, ಭೀಷ್ಮರೇ, ನಿಮ್ಮ ಮೇಲೆ ನಂಬಿಕೆನೇ ಬರುತ್ತಿಲ್ಲ. ಯಾಕಂದ್ರೆ ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಬಂದ್ಬಿಟ್ಟು 5 ಚಿನ್ನದ ಬಾಣ ಕೊಡಿ ಅಂತ ಗೋಗರು ಇದ್ರೆ ಪಾಂಡವರು ಕೊಟ್ಟೇ ಬಿಡ್ತೀರಲ್ಲ, ಮೊದಲಿಂದನೂ ನೀವು ತುಂಬಾ ಪ್ರೀತಿ ಮಾಡುತ್ತಿದ್ದೀರಾ ಅಂತ. ಇಲ್ಲಪ್ಪ, ಭೀಷ್ಮನ್ ಹೇಳ್ತಾನೆ, ಇಲ್ಲಪ್ಪ ನಾನೇನಂಗ್ ಮಾಡಲ್ಲ, ನೀನೇನಾದ್ರು ಪರಿಹಾರ ಇದ್ರೆ ಹೇಳು ಅಂತ ಹೇಳ್ತಾನೆ. ಈ 5 ಚಿನ್ನದ ಬಾಣನ ನನಗೆ ಕೊಟ್ಟು ಬಿಡಿ, ನಾಳೆ ಕುರುಕ್ಷೇತ್ರ ಯುದ್ಧದಲ್ಲಿ ನಿಮಗೆ ಕೊಡುತ್ತೇನೆ ಅಂತ ಹೇಳ್ತಾನೆ. ಆಯ್ತು ಅಂತ ಭೀಷ್ಮರು 5 ಚಿನ್ನದ ಬಾಣನ ದುರ್ಯೋಧನ ಕೊಟ್ಬಿಟ್ಟು ಒಂದು ಎಚ್ಚರಿಕೆ ಕೊಡ್ತಾರೆ. ಅಂದ್ರೆ ಇದು 5 ಚಿನ್ನದ ಬಾಣ ಪಾಂಡವರಿಗಂತ ಮಾಡಿರೋದು, ಇದು ನಾನ್ ಮಾತ್ರ ಉಪಯೋಗಿಸ್ಬೋದು ಅಥವಾ ಪಾಂಡವರು ಮಾತ್ರ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ಹೇಳ್ಬಿಟ್ಟು ನೀನ್ ಯಾರಿಗೂ ಕೊಡಲು ಬೇಡ ಕೊಳ್ಳಲು ಬೇಡ ಅಂತ. ಆಯ್ತು, ಕೊಡಲು ದುರ್ಯೋಧನ ಹೇಳ್ತಾನೆ, ಕೊಡೋದು ಇಲ್ಲ ಯಾರಿಗೂ ಕಳ್ಕೊಳ್ಳೋದಿಲ್ಲ ಅಂತ ಔಷಧಿ ಕೊಡ್ತಾನೆ. ಇವಾಗ
ಇವಾಗ ಇನ್ನೊಂದು ಕತೆ ಹೇಳ್ತಿದ್ದೀನಿ. ಕುರುಕ್ಷೇತ್ರ ಯುದ್ಧ ನಡೆಯೋ ಮುಂಚೆ ಪಾಂಡವರು ಒಂದು ಕಾಡಲ್ಲಿ ಉಳ್ಕೊಂಡಿರ್ತಾರೆ. ಅದರ ಪಕ್ಕ ಹೊಳೆ ಇರುತ್ತೆ. ಹೊಳೆ ಆ ಕಡೆ ಭಾಗದಲ್ಲಿ ದುರ್ಯೋಧನನು ಅವನ ಶಿಬಿರನ ಹೂಡಿರ್ತಾನೆ. ಒಂದು ದಿನ ದುರ್ಯೋಧನ ಆ ಶಿಬಿರಕ್ಕೆ ಸ್ನಾನ ಮಾಡಕ್ ಬರ್ತಾನೆ. ಅವಾಗ ಸ್ವರ್ಗದ ರಾಜಕುಮಾರರು, ಗಂಧರ್ವರು ಅವರು ಸ್ನಾನ ಮಾಡಕ್ ಬರ್ತಾರೆ ಆ ಹೊಳೆಯಲ್ಲಿ. ಅದಕ್ಕೆ ಕಾಲು ಕೆಟ್ಕೊಂಡು ಜಗಳಕ್ಕೆ ಹೋಗ್ತಾನೆ ದುರ್ಯೋಧನ. ಜಗಳಕ್ಕೆ ಹೋದಾಗ ಅರ್ಜುನ ನೋಡ್ತಾನೆ, ಓಹೋ ಆ ದುರ್ಯೋಧನ ನನ್ನ ಅಣ್ಣ, ನಾನು ಅವನನ್ನ ಹೆಲ್ಪ್ ಮಾಡ್ಬೇಕಂತ ಆ ಜಗಳಕ್ಕೆ ಅರ್ಜುನ ಸೇರ್ಕೊಂತಾನ ಜಗಳಕ್ಕೆ. ಅವಾಗ ಅರ್ಜುನ ಗೆದ್ಬಿಡ್ತಾರೆ, ಸ್ವರ್ಗದ ರಾಜಕುಮಾರರು ಸೋತ್ ಬಿಡ್ತಾರೆ. ಅವಾಗ ದುರ್ಯೋಧನ ಅವನ ಮೇಲೆ ನಾಚಿಕೆನೂ ಆಗ್ಬೋದು, ಮತ್ತೆ ಅರ್ಜುನನ ಮೇಲೆ ಹೆಮ್ಮೆನೂ ಆಗ್ಬೋದು. ಅದಕ್ಕೆ ಒಂದು ವರ ಕೊಡ್ತಾನೆ ದುರ್ಯೋಧನ. ಅರ್ಜುನ, ನಿನ್ಗೆ ಏನ್ ಬೇಕಾದ್ರೂ ನಿನಗೊಂದು ವರ ಕೊಟ್ಟಿದ್ದೀನಿ, ಏನ್ ಬೇಕಾದ್ರೂ ನನಗೆ ಕೊಡ್ತೀನಿ. ಅವಾಗ ಅರ್ಜುನ ಹೇಳ್ತಾನೆ, ಸದ್ಯಕ್ಕಂತೂ ಬೇಡ, ನನಗೆ ಬೇಕಾಗಿದ್ದಾಗ ಸಹಾಯ ಬೇಕಾಗಿದ್ದಾಗ ಕೇಳ್ತೀನಿ ಅಂತ. ಆಯ್ತು ಅಂದ್ಬಿಟ್ಟು ಅವನ ಶಿಬಿರಕ್ಕೆ ಹೋಗ್ತಾನೆ. ಎಲ್ಲ ನಡೆದಿರೋದು ಕೃಷ್ಣನ್ ಗೊತ್ತಿರುತ್ತೆ. ಅವನು ಕೃಷ್ಣ ಸರ್ವಾಂತರ್ಯಾಮಿ, ನನಗೆಲ್ಲದೂ ಗೊತ್ತು. ನಿನ್ನೆ ರಾತ್ರಿ ಭೀಷ್ಮರ್ ಕೊಟ್ಟಿರೋ 5 ಚಿನ್ನದ ಬಾಣನೂ ಅವನಿಗೆ ಗೊತ್ತು. ಮತ್ತೆ ದುರ್ಯೋಧನ ಅರ್ಜುನನ್ಗೂ ವರ ಕೊಟ್ಟಿರೋದು ಗೊತ್ತು. ಒಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ದುರ್ಯೋಧನ ನಿಮ್ಗೊಂದು ವರ ಕೊಟ್ಟಿದಂತಾನೆ. ವರ ಕೊಟ್ಟಿದಂತ. ಆ ವರದಿಂದ ಭೀಷ್ಮರ್ ಕೊಟ್ಟಿರೋ 5 ಚಿನ್ನದ ಬಾಣನ ತಗೊಂಬ ದುರ್ಯೋಧನ ಅಂತ ಹೇಳ್ತಾನೆ. ಅವಾಗ ಆಯ್ತು ಕೃಷ್ಣ, ನಾನು ತಗೊಂಬರ್ತೀನಿ 5 ಚಿನ್ನದ ಬಾಣನ ಅಂತ ಹೋಗ್ತಾನೆ. ದುರ್ಯೋಧನ, ನೀನು ಒಂದು ವರ ಕೊಟ್ಟಿದ್ದೆ, ಜ್ಞಾಪಕ ಇದೆ ಅಂತ ಕೇಳ್ತಾನೆ. ಜ್ಞಾಪಕ ಇದೆ ಅಂತಾನೆ. ಆ ವರದಿಂದ ಈ ಭೀಷ್ಮರ್ ಕೊಟ್ಟಿರೋ 5 ಚಿನ್ನದ ಬಾಣನ ಕೊಟ್ಟು ಬಿಡು ಅಂತ. ದುರ್ಯೋಧನ ಫುಲ್ ಆಶ್ಚರ್ಯ ಆಗೋಗುತ್ತೆ. ಈ ಚಿನ್ನದ ಬಾಣ ಭೀಷ್ಮರ್ ಮತ್ತೆ ನಮಗಷ್ಟೇ ಗೊತ್ತಿರೋದು, ಅರ್ಜುನಂಗೆ ಹೆಂಗ್ ಗೊತ್ತಾಯ್ತು? ಭೀಷ್ಮರೇ ಪ್ರೀತಿಯಿಂದ ಹೇಳ್ಬೋದು ಅಂತ ಕೇಳ್ತಾನೆ. ಏನಾಯ್ತು? ಯಾರು ಹೇಳಿದ್ರು ಈ 5 ಚಿನ್ನದ ಬಾಣ ಬಗ್ಗೆ ಅಂತ? ನನ್ನ ಹತ್ರ ಇರೋದು ಶ್ರೀಕೃಷ್ಣ, ಅವನ್ ಸರ್ವಾಂತರ್ಯಾಮಿ, ಅವನಿಗೆಲ್ಲದೂ ಗೊತ್ತು, ಅವನೇ ನನಗೆ ತಿಳಿಸಿದೆ 5 ಚಿನ್ನದ ಬಾಣ ಬಗ್ಗೆ. ಅವಾಗ ದುರ್ಯೋಧನ ಒಬ್ಬ ಕ್ಷತ್ರಿಯ, ಅವನು ಕೊಡಲೇಬೇಕಾದ ಸಮಯ ಬಂತು. ಬೇಜಾರು ಮಾಡ್ಕೊಂಡು ಆ 5 ಚಿನ್ನದ ಬಾಣನ ಅರ್ಜುನನ್ಗೆ ಕೊಟ್ಬಿಟ್ಟ. ಅರ್ಜುನ ಖುಷಿಯಿಂದ ಅವನ ಶಿಬಿರಕ್ಕೆ ಹೋದ. ಆಮೇಲೆ ಬೇಜಾರು ಮಾಡ್ಕೊಂಡು ಭೀಷ್ಮರ್ ಶಿಬಿರಕ್ಕೆ ಹೋಗಿ, ಭೀಷ್ಮರೇ, ನಾನು 5 ಚಿನ್ನದ ಬಾಣನ ಅರ್ಜುನನ್ಗೆ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಭೀಷ್ಮ ಹೇಳ್ತಾರೆ, ನೀನ್ ನನ್ನ ನಂಬಲಿಲ್ಲ, ನೀನೇ ಅರ್ಜುನನ್ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಆಮೇಲೆ ದುರ್ಯೋಧನ ಹೇಳ್ತಾನೆ, ಇನ್ನೊಂದ್ಸತಿ ಮಾಡ್ಕೊಡಕ್ಕಾಗತ್ತಾ ಆ 5 ಚಿನ್ನದ ಬಾಣ? ಇಲ್ಲ, ನಾನು ಆ ಮಂತ್ರ ಒಂದೇ ಸತಿ ಉಪಯೋಗ ಆಗೋದು, ಇನ್ನೊಂದ್ಸತಿ ಮಾಡ್ಕೊಡಕ್ಕಾಗಲ್ಲ ಅಂತ. ಆಯ್ತು, ಬೇಜಾರು ಮಾಡ್ಕೊಂಡು ಅವನ ಶಿಬಿರಕ್ಕೆ ಹೋಗ್ತಾನೆ. ನಮಗೆಲ್ಲರಿಗೂ ಏನು ಗೊತ್ತಾಗತ್ತಂದ್ರೆ, ಶ್ರೀಕೃಷ್ಣ ಸರ್ವಾಂತರ್ಯಾಮಿ, ಅವನಿಗೆಲ್ಲದೂ ಗೊತ್ತು. ಯಾರ ಪಕ್ಷಕ್ಕೆ ಶ್ರೀಕೃಷ್ಣ ಸಹಾಯ ಬರುತ್ತೋ ಅವರು ಗೆಲ್ಲುವುದು ನಿಶ್ಚಿತ. ಯಾಕಂದ್ರೆ ಅವನು ಧರ್ಮದ ಕಡೆ ಇರುತ್ತಾನೆ. ಶ್ರೀರಾಮಕೃಷ್ಣ. 887ನೇ ಸಂಡೇ ಕ್ಲಾಸ್ನ ಜೈಕಾರದೊಂದಿಗೆ ಸಂಪನ್ನಗೊಳಿಸೋಣ. ಜೈ ಶ್ರೀ
गुरु महाराज जी की जय। जय श्री महामाई की जय। जय श्री स्वामी जी महाराज की जय। जय राम कृष्णा सर। जय राम कृष्ण सर। जय राम कृष्ण सर। जय राम कृष्णा सर। कृष्ण सर। जय राम कृष्णा सर। जय राम कृष्ण सर। जय राम कृष्ण सर। जय राम कृष्णा सर। जय राम कृष्णा सर।